ಹಿಂಗೆ ಹಾಕೋದೈತಿ ಕರೆಗೆ ಹೋಗ್ತದೆ. ನಮಸ್ಕಾರ, ನಾನು ಲಕ್ಷ್ಮಣ್ ಕುಂಬಾರ್, ವಿಜಾಪುರ. ನಾವು 25 ವರ್ಷ ಆಯಿತು ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೀತಾ ಇದ್ದೀವಿ. ಅದರಂತೆ ಕೆಲವೊಂದು ದಾಳಿಂಬೆ ಬೆಳೆಗಾರರಿಗೆ ಸಲಹೆ ಕೂಡ ಕೊಡ್ತಾ ಇದ್ದೀವಿ. ಕಳೆದ ಅನೇಕ ವರ್ಷ ನಾವು ನೋಡ್ತಾ ಇದ್ದೀವಿ ದಾಳಿಂಬೆಯಲ್ಲಿ ಸೊರಗು ರೋಗ ಭಾಳ ಬರ್ತಾ ಇದೆ. ಸೊರಗು ರೋಗ ಹತೋಟಿ ಕ್ರಮ ಬರ್ತಾ ಇಲ್ಲ. ಸಾಕಷ್ಟು ರೈತರು ದಾಳಿಂಬೆ ತೋಟದಲ್ಲಿ ಅದೇ ಅನುಭವಿಸ್ತಾ ಇದ್ದಾರೆ. 4-5 ವರ್ಷ ನಂತರ ಗಿಡ ಓಡಕ್ಕೆ ಚಾಲು ಆಗಿಬಿಡ್ತವೆ, ಗಿಡ ಹೋಗಿ ಬಿಡ್ತವೆ. 10 ವರ್ಷದ ಒಂದು ಗಿಡ ಬಂದಿಲ್ಲ, ಪೂರ್ತಿ ಗಿಡ ಪ್ಲಾಟ್ ಎಲ್ಲ ಇದಾಗ್ತಾ ಇದಾವೆ. ಅದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಸೋಲಾಪುರ ದಾಳಿಂಬೆ ಸಂಶೋಧನಾ ಕೇಂದ್ರದವರು ಕೆಲವೊಂದು ಅಂಶಗಳನ್ನು ಹೇಳಿದ್ದಾರೆ. ಆ ಅಂಶ ಪ್ರಕಾರ ನಾವು ಈಗ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಇದು ದಾಳಿಂಬೆ ಸಂಶೋಧನಾ ಕೇಂದ್ರ ಸೋಲಾಪುರ ಅವರು ಒಂದು ಕೆಲವೊಂದು ಈ ಸೊರಗು ರೋಗ ನಿಯಂತ್ರಣ ಸಲುವಾಗಿ ಸೊರಗು ರೋಗ ಹತೋಟಿ ಕ್ರಮಗಳ ಕೆಲವೊಂದು ನಿಯಮಗಳು ಅಳವಡಿಸಿದ್ದಾರೆ. ಅಂದ್ರೆ ಆ ನಿಯಮ ಪ್ರಕಾರ ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಅಣ್ಣಾರ ತೋಟ ಇದು, ಮಾಂತೇಶ್ ಕುಂಬಾರ್ ಅಂತ, ಕಾಮನ್ಕೆರೆ ಊರ ಬಸವನ ಬಾಳಗ ತಾಲೂಕ. ಇಲ್ಲಿ ಈ ಹೊಸ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಅದು ಅವ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಇದು ಬೆಡ್ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಬೆಡ್ ಪ್ಲಾಂಟೇಶನ್ ಮಾಡಬೇಕು ಅಂದ್ರೆ ಅವ್ರೇನು ಹೇಳಿದ್ದಾರೆ, ಕೆಲವೊಂದು ನಾಟಿ ಮಾಡುವಾಗ ಸಸಿ ರೋಗರಹಿತ ಸಸಿಯನ್ನು ಆಯ್ಕೆ ಮಾಡಬೇಕು. ನಾವು ಟಿಶ್ಯೂ ಕಲ್ಚರ್ ಸಸಿ ತಂದಿದ್ವಿ, ಅದಂತೂ ರೋಗ ಇರಂಗಿಲ್ಲ. ಗುಟ್ಟಿ ತಗೋದಾದ್ರೆ ನೀವೇನು ಮಾಡ್ರಿ, ರೋಗರಹಿತ ಇರ್ಲಾರ್ದ ಖಾತ್ರಿ ಪಡಿಸ್ಕೊಂಡೆ ನೀವು ಗುಟ್ಟಿ ಸಸಿ ತೊಗೊಂಬರ್ರಿ. ಈಗ ನಾವು ಟಿಶ್ಯೂ ಕಲ್ಚರ್ ಪ್ಲಾಂಟ್ ತಂದಿದ್ದೀವಿ, ಅದನ್ನು ನಾಟಿ ಮಾಡ್ತಾ ಇದ್ದೀವಿ. ಇದು 13 ಮತ್ತು 7 ಅಂತರ ಹಾಕಿದ್ದೀವಿ. 13-7 ಅಲ್ಲ, ಈಗ ಬೆಡ್ ಮಾಡಿದ್ದೀವಿ. ಈ ಬೆಡ್ ಮೇಲೆ ಅದ್ರ ಮೊದಲು ಇದು ಪ್ಲೇನ್ ಇದು ಮಾಡಿಕೊಂಡು ಇದ್ರ ಮೇಲೆ ಬೆಡ್ ಮಾಡಿಕೊಂಡು ಬೆಡ್ದಲ್ಲಿ ತಿಪ್ಪೆ ಗೊಬ್ಬರ ತುಂಬಿದ್ದೀವಿ. ಸಾಕಷ್ಟು ಪ್ರಮಾಣ ತಿಪ್ಪೆ ಗೊಬ್ಬರ, ಸೂಪರ್ ಫಾಸ್ಫೇಟ್ ಎಲ್ಲ ತುಂಬಿ ಆನಂತರ ಬೆಡ್ ಮಾಡಿ ಆನಂತರ ಇದು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೀರು ಬಿಟ್ಟಿದ್ದೀವಿ, ಯಾಕಂದ್ರೆ ಬಿಸಿಲೈತಿ. ಬಿಸಿಲ ಮೇಲೆ ಇದು ನಾಟಿ ಮಾಡೋಣ, ನಮ್ಮದು ಗಿಡ ಹೋಗ್ಬಾರ್ದು ಅಂತ ಇದು ಮಾಡಿದ್ದೀವಿ. ಅಂದರೆ ಕೆಲವೊಂದು ಅಂಶಗಳನ್ನು ಅವ್ರು ಹೇಳಿದಾರೆ. ಒಂದು ಅಂಶ ಅಂದರೆ ಸಸಿ ನಾಟಿ ಮಾಡುವಾಗ ಒಳ್ಳೆ ಸಸಿಯನ್ನು ಆಯ್ಕೆ ಮಾಡಬೇಕು. ಎರಡನೇದು ನೀರು ಬಸಿದು ಹೋಗುವಂಥ ಭೂಮಿಯನ್ನು ಆಯ್ಕೆ ಮಾಡಬೇಕು. ಇದು ಎಷ್ಟೋ ಮಳೆ ಬಂದರೂ ಏನಾಗಲ್ಲ, ಕೆಂಪು ಭೂಮಿ ಐತಿ, ಕಲ್ಲು ಮಿಶ್ರಿತ ಕೆಂಪು ಭೂಮಿ ಐತಿ, ಏನಾಗಲ್ಲ. ಮತ್ತು ಮೂರನೇದು ಬೆಡ್ ಪ್ಲಾಂಟೇಶನ್ ಮಾಡಬೇಕು, ಬೆಡ್ ಪ್ಲಾಂಟೇಶನ್. ಆನಂತರ ಮುಂದೆ ಪ್ಲಾಂಟೇಶನ್ ಮಾಡಿದ್ಮೇಲೆ ಗಿಡ ಬೆಳೆಸುವುದರಲ್ಲಿ 1 ಕಡ್ಡಿ ಅಥವಾ 2 ಕಡ್ಡಿ ಇಟ್ಟು ಬೆಳೆಸಬೇಕು. ಸಿಂಗಲ್ ಸ್ಟೆಮ್ ಅಂದರೆ ಚಿಗುರು ಸಮಯಕ್ಕೆ ತಕ್ಕಂಥ ಚಿಗುರು ತಕ್ಕೊತವು, ಅದಕ್ಕೆ ಗಾಯ ಮಾಡಿದ್ರೆ ಚಿಗುರು ತಕ್ಕೊತ ಹೋಗ್ಬೇಕು. ಆಮೇಲೆ ಮಿತವಾಗಿ ನೀರು ಬೆಳೆಸಬೇಕು ಗಿಡದ ಬುಡಕ್ಕೆ. ಆಮೇಲೆ ಸಾಕಷ್ಟು ಪ್ರಮಾಣದಾಗ ಸಾವಯವ ಗೊಬ್ಬರ ಬೆಳೆಸಬೇಕು, ಟ್ರೈಕೋಡರ್ಮಾ ಸೂಡೋಮೋನಾಸ್ ಬೆಳೆಸಬೇಕು. ಇದೇ ಥರ ಸಾಕಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬೆಳೆಸಬೇಕು. ಆಮೇಲೆ ನಿಮ್ಯಾಟೋಡ್ ಬಾರ್ದಂಗೆ ನೋಡ್ಕೋಬೇಕು. ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಿದ್ರೆ ನಾವು ಸೊರಗು ರೋಗವನ್ನು ಹತೋಟಿಗೆ ತರ್ಬೋದು. ಆ ಥರ ನಾವು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳ ನಾನು ಇದು ಏನೇನು ಬದಲಾವಣೆ ಆಗ್ತದಲ್ಲ ಇದರ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇರ್ತೀನಿ. ಸಿಂಗಲ್ ಸ್ಟೆಮ್ ಮಾಡಿ ಅಥವಾ ಡಬಲ್ ಸ್ಟೆಮ್ ಮಾಡೋದಾದ್ರೆ ಏನು ಮಾಡಬೇಕು, ನೀರು ಯಾವ ಥರ ಕೊಡಬೇಕು, ಚಿಗುರು ಯಾವ ಥರ ತೆಗಿಬೇಕು, ಮುಂದೆ ಯಾವ ಥರ ಗೊಬ್ಬರ ಹಾಕಬೇಕು, ಯಾವ ಥರ ಗಿಡ ಬೆಳೆಸಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಮಯಕ್ಕೆ ತಕ್ಕಂತ ನಿಮ್ಗೆ ಹೇಳ್ತೀನಿ. ಈಗ ಸಸಿ ನಾಟಿ ಮಾಡೋದು ಕೆಲವೊಂದು ಅಂಶಗಳನ್ನು ನೋಡೋಣ. ಈಗ ಸ್ವಲ್ಪ ಸಸಿಗೆ ಇದು ಮಾಡೋಣ, ಕೆಲವೊಂದು ಔಷಧೋಪಚಾರ ಮಾಡಿ ಪ್ಲಾಂಟೇಶನ್ ಮಾಡೋಣ. ಇದು ಸಸಿಗೆ ಈಗ ಏನು ರೋಗ ಬಾಧೆ ಆಗಬಾರ್ದು ಮತ್ತು ಬೇರಿನ ಬೆಳವಣಿಗೆ ಆಗ್ಬೇಕನ್ನೋದ ಒಂದು ಇದು ಹ್ಯೂಮಿಕ್ ಆ್ಯಸಿಡ್ ಇದೆ, ಫ್ಲೋರಾ ಅಂತ. ಇದು ಕಾರ್ಬನ್ ಡೈಂಜಿಮ್ ಇದೆ. ಸ್ವಲ್ಪ ಸಸಿಗೆ ಥ್ರಿಪ್ಸ್ ಬಾಧೆ ಆಗಿದೆ, ಸ್ವಲ್ಪ ಇಟ್ಟು ಇದಾಗಿದೆ, ಅದು ಮುಟ್ರಾಗಿದೆ. ಅದಕ್ಕೊಂದು ಥೈಮೆಂಥಾಕ್ಸಮ್ ಇದೆ, ಇದನ್ನು ಸ್ಪ್ರೇ ಮಾಡ್ಕೋತೀವಿ. ಇದನ್ನು ಡ್ರಿಂಚಿಂಗ್ ಮಾಡ್ತೀವಿ ಅಥವಾ ಇಲ್ಲಿ ಈ ಔಷಧದಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಈಗ ಇದು ಕಾರ್ಬನ್ ಡೈಂಜಿಮ್ ಐತೆ, 20 ಲೀಟರ್ ನೀರು 20 ಗ್ರಾಮ್. ಕಾಟ ಮಾಡ್ಕೊಂಡ್ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತೇಳಿ 1 ಚೀಟ್ ಕಾಟ ಮಾಡ್ಕೊಂಡ್ ಇದು ಫ್ಲೋರ್ ಐತ್ರಿ. 25 ಲೀಟರ್ ನೀರು 25 ಗ್ರಾಮ್ ಕಾಟ ಮಾಡ್ಕೊಂಡಿದೆ. ಅರ್ಧ ಹಾಕ್ರಿ, ಸ್ವಲ್ಪ ಸಾಕು, ಭಾಳ ಗಟ್ಟಿ ಆಗ್ತದ. ಹೌದ್ರಿ, ಸ್ವಲ್ಪ ಹಾಕ್ರಿ, ಒಂದು 12 ಗ್ರಾಮ್ ಅಷ್ಟೇ ಸಾಕು. ಸಾಕು. ಇದು ಕಾರ್ಬನ್ ಡೈಂಜಿಮ್ ಮತ್ತು ಫ್ಲೋರಾ ಹ್ಯೂಮಿಕ್ ಆಸಿಡ್ ಐತೆ. ಇದು ಹಾಕ್ರಿ.
ಎಕ್ಟ್ರಾ ಒಂದ್ ಸ್ವಲ್ಪ ಹಾಕು. ಸ್ವಲ್ಪ ಅಗದಿ ಹಾಕಿ. ಸಾಕು 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 ಅಟ್ಟೆ ಸಾಕು. ಅದು ಈಗ ಸ್ವಲ್ಪ ಮುಟ್ರು ಆಗೈತಲ್ಲ ಮ್ಯಾಗ, ಈಗ ಇಲ್ಲಿ ಸ್ಪ್ರೇ ಮಾಡೋಕ್ಕಿಂತ ಇದ್ರಾಗ ಹಾಕ್ಬಿಟ್ಟು ಚಲೋ ಇರ್ತದೆ ಅದು. ತೆಗಿಮಣ. ಹೇಳ್ರಿ ಇಲ್ಲಿ ಬರ್ರಿ, ಟ್ರೇನೇ ಎದಿರ್ತಾಗ ಅಂದ್ರೆ ಪೂರ್ತಿ ಮುಳುಗಿಸಂಗಿಲ್ಲ ಇದೆ. ನೀರು ಬರ್ತಕ್ಕ ಬಡ್ಡಿ ಅಟ್ಟು ತೊಯ್ಸು ಇದು ಮಾಡ್ಬೇಕು. ಸಾಕು. ಒಂದು 7 ಫುಟ್ ಹಳ್ಳ ಇಟ್ಟಿವಣ. ಹಳ್ಳ ಎಲ್ಲೈತಿ? ನೋಡ್ರಿ ನೀರ್ ಬರ. ಈಗ ಸಸಿ ನಾಜೂಕ್ ಇರೋದ್ರಿಂದ ಏನಾಗತ್ರಿ, ಅದಕ್ಕೆ ನೀರು ಭಾಳ ಜಾಸ್ತಿ ಆದ್ರೂ ಸ್ವಲ್ಪ ಗಿಡ ಹೋಗೋ ಚಾನ್ಸ್ ಇರ್ತಾವ. ನೀರು ಕಮ್ಮಿ ಇದ್ರು ಸಸಿ ಬಿಸಿಲಿಗೆ ಒಣಗುದಿರ್ತಾವ. ಅದಕ್ಕೆ ಸ್ವಲ್ಪ ಒಂದು ಗೇಣ ಅಂತರ ಇಟ್ಟು ಇದು ಹಚ್ಬಿಡೋದು. ಸಸಿ ಏನು ಹಚ್ತಾ ಇದ್ವಿ ಒಂದು ಹಚ್ಚೋದು. ಈಗ ಆಲ್ರೆಡಿ ಎಲ್ಲ ತಿಪ್ಪಿ ಗೊಬ್ಬರ ಅದೆಲ್ಲ ಹಾಕಿದಾರೆ. ಈಗ ಒಳಗಡೆ ಎಲ್ಲ ರಸಾಯನ ಗೊಬ್ಬರ ಎಲ್ಲ ಬೆಡ್ನಲ್ಲಿ ಹಾಕೈತಿ. ಇನ್ನು 2 ತಿಂಗಳ ನಂತರ ಮತ್ತೆ ಹಚ್ಚೋದು. ಇದು ಏನಾಗಲ್ಲ, ಸಿಂಗಲ್ ಸ್ಟೆಮಿಗೆ ಅನುಕೂಲ ಐತಿ. ಇದು ಹಂಗೆ ಬೆಳೆಸ್ಬೇಕು. ಸಿಂಗಲ್ ಸ್ಟೆಮ್ ಮಾಡ್ಲಕ್ಕ ಸಿಂಗಲ್ ಸ್ಟೆಮ್ ಇರ್ತಲ್ಲ, ಒಂದು ಇದು ಎಲ್ಲ ಒಂದು ಟೊಂಗಿ ಅದಲ್ಲ, ಇದು ಅನುಕೂಲ ಆಗ್ತದ. ಇದಕ್ಕೇನು ಟಿಸಿಲ್ ಅದು ಏನೂ ಇಲ್ಲ. ಇದು ಅನುಕೂಲ ಆಗ್ತದ. ಹಿಂಗ ದೂರ ಇಟ್ಟು ಇದು ಮಾಡ್ಬೇಕು. ನೀರಿಂದ ಮಿತವಾಗಿ ನೀರು ಕೊಡ್ಬೇಕು. ಫಸ್ಟ್ ಏನದಲ್ಲ, ಗಿಡ ಸೆಟ್ ಆಗುತ್ತಾನ, ನೆಲಕ್ಕೆ ಸೆಟ್ ಆಗುತ್ತಾನ, ಮಿತವಾಗಿ ನೀರು ಕೊಡ್ಬೇಕು. ಅದಕ್ಕೆ ನೀರ್ ಆ ಕಡೆ ತೆಗೆದು ಕೊಡ್ರಿ, ಹಚ್ಬಿಡ್ರಿ. ಸಾಕಟ್ಟೆ, ಬಹಳ ಆಳವಾಗಿನೂ ಬೇಡ. ಗಿಡ ಅಗದಿ ಕಡ ಹಚ್ಬಿಡ್ರಿ. ನೀವು ಪ್ರತಿ ಸಲ ನೀರ್ ಕೊಡಾಗ್ನು ಅಲ್ಲಿಗೆ ನೀರ್ ಬರ್ಬೇಕ್ರಿ. ತೇವಾಂಶ ಇರ್ಬೇಕು. ಈಗೇನು ಇಷ್ಟು ಕೊಟ್ಟಿರಲ್ಲ, ಇಷ್ಟು ಕೊಡೋ ಅವಶ್ಯಕತೆ ಇಲ್ರಿ. ಅವಾಗ ಇದು ನೆಲ ತೊಯ್ಲಾಕತ್ ಮಾಡಿದಾರೆ. ಇದು ನೀರ್ ದೂರ ಆದ ಇವತ್ತು ಪೂರ್ತಿ ಬೇಡ, ಪೂರ್ತಿ ತೊಯ್ಲ ಅಂತ ಹೇಳ್ರಿ. ನಾಳಿಂದ ಏನದ ಮಿತವಾಗಿ ಅಟ್ಟೆ ಕೊಡೋದ, ತೇವಾಂಶ ಅಟ್ಟೆ ಮೇಂಟೈನ್ ಮಾಡೋದು. ಇದಕ್ಕೆ ನಾವು ಕಸ ಬರ್ಲಾರ್ದಂಗ ನಾವು ಮಲ್ಚಿಂಗ್ ಕೂಡ ಮಾಡ್ಬೋದು. ಕರೆ ಈಗ ಬೇಸಿಗೆ ಐತಿ, ಇನ್ನೇನ ಈಗ ಮುಂದ್ ಬರೋದು ಬೇಸಿಗೆ ಐತಿ, ಮಳೆ ಬರಲ್ಲ. ಕಸ ಏನಾಯ್ತು ಇದು ಇರಂಗಿಲ್ಲ. ನಾವು ಮಲ್ಚಿಂಗ್ ಮಾಡೋದು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ಕಸ ತಕೋತ ಹೋಗ್ಬೇಕು ಬರ್ತದೆ. ಕೆಲವು ರೈತರು ನೀವು ಕಸದೇನ್ರಿ ಅಂತಂದ್ರೆ ಮಲ್ಚಿಂಗ್ ಕೂಡ ಮಾಡ್ಬೋದು. ಇದಕ್ಕೆ ಕಬ್ಬಿನ ಚಗಳದ ಮಲ್ಚಿಂಗ್ ಮಾಡ್ಬೋದು. ಅದೇನು ಕಬ್ಬಿನ ಚಗಳ ಭಾಳ ಸಿಗ್ತಾವ. ಕಬ್ಬಿನ ಚಗಳ ಸಿಗ್ತೈತಿ. ನೀವು ಕಬ್ಬಿನ ಚಗಳ ಸಿಗ್ತಂದ್ರೆ ಮಲ್ಚಿಂಗ್ ನೀವು ಕೂಡ ಮಾಡ್ಬೋದು. ಕಸ ಬರ್ಲಾರ್ದಂಗ ನೀವು ಮಾಡ್ಕೋಬಹುದು. ಇಲ್ಲ, ಈಗಾದ್ರೂ ನಿಮ್ಗ ಕಸದ ತೊಂದರೆ ಆಗ್ತಿತ್ತಂದ್ರೆ, ಕಸದ್ ಬಾಳ ಇದಾತಂದ್ರ ಹಾಕ್ಬಹುದು, ಏನ್ ತೊಂದ್ರೆ ಇಲ್ಲ. ಈಗ ಇದು ಮತ್ ಈಗ ಆಲ್ರೆಡಿ ಇದ್ರಲ್ಲೆಲ್ಲ ತಿಪ್ಪಿ ಗೊಬ್ಬರ ಮತ್ತು ರಸಾಯನ ಗೊಬ್ಬರ ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್, ನಿಮ್ಯಾಟೋಜಿ ಎಲ್ಲ ಒಳಗೆ ಹಾಕಿದೇವಿ. ಈಗ ಮತ್ತೆ ಸ್ವಲ್ಪ 2 ತಿಂಗಳ ಒಳಗೆ ಸುಮ್ನೆ ಬೆಳೆಸೋದು, ಬೆಳೆನ ಮತ್ತೆ ಒಂದು ರಿಂಗ್ ಮಾಡಿ ಮತ್ತೆ ಗೊಬ್ಬರ ಕೊಡೋದಿರ್ತೈತಿ. ಮತ್ತೆ ಸ್ವಲ್ಪ ಕೊಡೋದು. ಈಗ ಬೇರೆಲ್ಲ ಸೆಟ್ ಆಗ ಈಗ ಹಂಗ. ಆಮೇಲೆ ಈಗ ಒಂದ್ 88 ದಿವಸ ನಂತರ ಟ್ರಿಪ್ಸ್ ಬರುತ್ತೆ, ಬೇರೆ ಚಿಗುರಿಗೆ ಮುಟ್ರು ಬರುತ್ತೆ. ಅದಕ್ಕೆಲ್ಲ ಸಿಂಪಡಣೆ ಮಾಡ್ಕೊಳ್ಳೋದು ನಾವು. ಮುಂದೆ ಗಿಡ ಬೆಳೆದಂಗೆಲ್ಲ ನಾವು ನೀರ ದೂರ ಕುಡ್ಕೋತ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಮತ್ತೆ ಈಗ ಡಬಲ್ ಲ್ಯಾಟ್ರಲ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈಗ ಏನು ಅವಶ್ಯಕತೆ ಇರಂಗಿಲ್ಲ. ಇದು ನೋಡ್ರಿ ಒಂದೇ ಐತಿ. ಈಗ ಮತ್ತೆ ಮುಂದೆ ಗಿಡ ಬೆಳೆದಂಗೆಲ್ಲ ಮತ್ತೆ ಇದೊಂದು ಹಾಕೊಂಡು ಮತ್ತೆ ಇದು ಬೆಡ್ ಅಗಲ್ ಮಾಡ್ಕೋತ ಬರ್ತೀವಿ ನಾವು. ಮತ್ತೆ 3 ತಿಂಗಳ ನಂತರ ಮತ್ತೊಂದು ಬೆಡ್ ಹಾಕಿ, ಸ್ವಲ್ಪ ಗೊಬ್ಬರ ಹಾಕಿ ಬೆಡ್ ಅಗಲ್ ಮಾಡ್ಕೊಂಡು ಇದು 2ನೇ ಲ್ಯಾಟ್ರಲ್ ಹಾಕ್ಬಿಡ್ತೀವಿ. ಇದು 2 ಲ್ಯಾಟ್ರಲ್ ಆಗ್ತದ. ನೀರು ದೂರ ಅಗಲ್ ಮಾಡ್ಕೋತ ಪ್ರತಿ ಸಲ ಅದು ಗಿಡ ಬೆಳೆದಂಗ ನೀರಲ್ಲಿ ದೂರ ಮಾಡ್ಕೋತ ಹೋಗ್ಬಿಡ್ತೀವಿ. ಅಂದ್ರೆ ಏನಾಗ್ತದ, ಆ ನೀರ ಏನು ಸಮೀಪ ಬಿಡೋದಿಲ್ಲ, ದೂರ ಬಿಡೋದು. ಬೇರೆನಲ್ಲಿ ಎಲ್ಲ ಬೇರುಗಳ ಬೆಡ್ನಲ್ಲಿ ಬೆಳಿಬೇಕು. ಆ ತರ ಮಾಡ್ಬೇಕು.